ನನಗೆ ಇಲ್ಲಿವರೆಗೂ ಸಿಕ್ಕಿರೋ ಕೇಸ್ಗಳಿಗೆ ಹೋಲಿಸಿದ್ರೆ ಈ ಕೇಸ್ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ ಭಾವ. ಬೇರೆ ಕೇಸ್ಗಳಲ್ಲಿ ಕ್ರಿಮಿನಲ್ಗಳನ್ನ ಒಳಗೆ ಹಾಕಿ 4 ಹೊಡಿತಾ ಇದ್ದ ಹಾಗೆ ಸತ್ಯ ಹೊರಗೆ ಬರೋದು. ಆದರೆ ಇಲ್ಲಿ ಹಾಗಿಲ್ಲ, ಸ್ವಲ್ಪ ಕಷ್ಟ. ವಿದ್ಯಾ, ಇಂಥವ್ರಿಗೆ ಯಾರಾದ್ರೂ ದೊಡ್ಡವ್ರ ಬೆಂಬಲ ಇದ್ದೇ ಇರುತ್ತೆ. ಆದ್ರೆ ನಿನಗೆ ಒಂದೇ ಒಂದು ಸುಳಿವು ಅಥವಾ ಯಾರಾದ್ರೂ ಒಬ್ಬ ಸಿಕ್ಕಾಕೊಂಡ್ರೆ ಸಾಕು, ಇಡೀ ಕೇಸ್ ನಿನ್ ಕಂಟ್ರೋಲ್. ಅಂದ್ರೆ ಕೇಸ್ ಮುಗಿತಾ ಬಂತು ಅಂತಾನೆ ಅರ್ಥ. ಎಲ್ಲರೂ ತಿಳ್ಕೊಂಡಿರೋದು ನನಗೆ ಒಂದೇ ಒಂದು ಸುಳಿವು ಸಿಕ್ಕಿದೆ ಅಂತ, ಆದ್ರೆ ನನಗೆ ಸಿಕ್ಕಿರೋದು 5 ಸುಳಿವು. ಆದ್ರೆ ಇದು ನಾನು ಯಾರ ಹತ್ರನೂ ಹೇಳಿಲ್ಲ. ಕಾರಣ ನನ್ನ ಆಫೀಸಿಂದಾನೇ ಇನ್ಫಾರ್ಮೇಶನ್ ಲೀಕ್ ಆಗ್ತದೆ ಅಂದಮೇಲೆ ನಾನು ಈ ಕೇಸ್ನ ಯಾರ ಹತ್ರನೂ ಡಿಸ್ಕಸ್ ಮಾಡೋಕ್ಕಾಗ್ತಾ ಇಲ್ಲ. 5 ಮಾಹಿತಿನ ಏನೇನದು ವಿದ್ಯಾ? ಭಾವ, ಲಿಂಗಯ್ಯನ ಆಪರೇಷನ್ ಆಗಿ ಬುಲೆಟ್ಸ್ನೆಲ್ಲ ಹೊರಗೆ ತೆಗ್ದಾದ್ಮೇಲೆ ನಾನೊಂದು 5 ನಿಮಿಷ ಅವನ ಹತ್ರ ಮಾತಾಡಿದೆ. ಆಗ ಅವನು ಹಾವು ನೋಡಿರುವಂತಹ 5 ಜನ, ಆ 5 ಜನ ಕೊನೆಯಲ್ಲಿದ್ದಂತಹ ಜಾಗಗಳ ಬಗ್ಗೆ ಎಲ್ಲ ಮಾಹಿತಿನೂ ನನ್ಗೆ ಗೊತ್ತ. ವೆರಿ ಗುಡ್. ಹಾಗಾದ್ರೆ ಈಗ ನೀನು ಹೆಚ್ಚಿಗೆ ಮಾಡ್ಬೇಕಾಗಿರೋದು ಏನೂ ಇಲ್ಲ. ಈ 5 ಜನನ ಪತ್ತೆ ಮಾಡೋದು, ಆಮೇಲೆ ಆ 8 ಜನ MLAಗಳ ಫೋಟೋನ ಅವ್ರಿಗೆ ತೋರಿಸಿ ಇದರಲ್ಲಿ ಹಾವು ಯಾರು ಅಂತ ಅವ್ರನ್ನ ಗುರ್ಸಕ್ ಹೇಳೋದು, ಅಷ್ಟೇ ತಾನೆ? ಭಾವ, 20 ವರ್ಷ ಹಿಂದೆ ಇವರೆಲ್ಲ ಎಲ್ಲಿದ್ರು ಅನ್ನೋ ಮಾಹಿತಿ ಮಾತ್ರ ನನ್ನ ಹತ್ರ ಇರೋದು. ಪೊಲೀಸ್ ಎನ್ಕೌಂಟರ್ ಆದಾಗ ಲಿಂಗಯ್ಯ ಜೈಲಿಗೆ ಹೋದ. ಆವತ್ತು ಈ 5 ಜನ ಎಲ್ಲಿದ್ರು ಅಂತ ನನಗೆ ಗೊತ್ತೇ ಹೊರತು ಇವತ್ತು 5 ಜನ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಸತ್ತಿದಾರೋ ಬದುಕಿದಾರೋ ಒಂದು ನನ್ಗೆ ಗೊತ್ತಾಗ್ತಾ ಇಲ್ಲ. ಡಾಕ್ಟರ್, ನನ್ನ ಹೆಂಡತಿ ಕಾಯಿಲೆ ಬಗ್ಗೆ ಮಾತಾಡಬೇಕು ಅಂತ ನನ್ನ ಕರೆಸಿದ್ರಿ. ಆದ್ರೆ ಈಗ ನೀವು ನೋಡಿದ್ರೆ ಏನು ಮಾತಾಡ್ದೇನೆ ಸುಮ್ಮನೆ ಇದ್ದೀರಿ. ಯಾಕೆ ಡಾಕ್ಟರ್, ಏನಾದ್ರೂ? ಛೆ, ಅಂಥದ್ದೇನೂ ಇಲ್ಲ. ನೋಡಿ, ನಿಮ್ಮ ಹೆಂಡತಿ ಕಿಡ್ನಿ ಪರಿಸ್ಥಿತಿ ತುಂಬ ಕ್ರಿಟಿಕಲ್ ಆಗಿದೆ. ಇಷ್ಟು ದಿವಸಕ್ಕೆ 1 ಸಾರಿ ಡಯಾಲಿಸಿಸ್ ಮಾಡ್ತಿದ್ವಿ. ಇನ್ಮೇಲೆ ಕನಿಷ್ಠ ಪಕ್ಷ 2 ಸಾರಿನಾರು ಡಯಾಲಿಸಿಸ್ ಮಾಡಲೇಬೇಕು ಅನ್ಸುತ್ತೆ. ಅಂದ್ರೆ? ಹೌದು, ಬೇರೆ ದಾರಿನೇ ಇಲ್ಲ. ಕಿಡ್ನಿ ತನ್ನ ಶಕ್ತಿ ಕಳ್ಕೋತಾ ಹೋದ್ರೆ ದಿವಸಕ್ಕೆ 2 ಸಾರಿ ಇರೋದು 3 ಸಾರಿ ಆಗಬಹುದು. ಆಸ್ಪತ್ರೆಗೆ ಬರೋಕ್ ನಿಮಗೆ ತೊಂದರೆ ಅನ್ಸಿದ್ರೆ ಅದಕ್ಕೂ ಒಂದು ಸೊಲ್ಯೂಷನ್ ಇದೆ. ಈ ಡಯಾಲಿಸಿಸ್ ಮಾಡಕ್ಕೆ ಅಂತ ಒಂದು ಸಣ್ಣ ಮೆಷಿನ್ ಬರುತ್ತೆ. ಆ ಮೆಷಿನ್ ಇಟ್ಕೊಂಡು ನೀವು ಮನೇಲೇ ಡಯಾಲಿಸಿಸ್ ಮಾಡ್ಕೋಬಹುದು. ಆದ್ರೆ ಅದ್ರ ಬೆಲೆ ಸ್ವಲ್ಪ ಜಾಸ್ತಿ ಅಷ್ಟೇ. ಡಾಕ್ಟರ್, ಆ ಮಿಷನ್ ಒಂದು ಬೆಲೆ ಅಂತ ಇದೆ, ಅದು ನನ್ನ ಹೆಂಡತಿಗೆ ಬೆಲೆ ಕಟ್ಟೋದಕ್ಕಾಗೋದಿಲ್ಲ. ಡಾಕ್ಟರ್, ನನಗೆ ನನ್ನ ಹೆಂಡತಿ ಬೇಕೇ ಬೇಕು. ಹೇಗಾದ್ರೂ ಮಾಡಿ, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನನಗೆ ನನ್ನ ಹೆಂಡತಿನ ಉಳಿಸ್ಕೊಡಿ ಡಾಕ್ಟರ್. ಆ ಮಿಷನ್ ಎಷ್ಟೇ ಆದ್ರೂ ಪರವಾಗಿಲ್ಲ, ನಾನು ತಗೋತೀನಿ. ಅದನ್ನ ಹೇಗೆ ಉಪಯೋಗಿಸೋದು ಅಂತ ನೀವು ಒಂದೇ ಒಂದ್ಸಲ ತೋರಿಸ್ಕೊಟ್ರೆ ಸಾಕು ನನಗೆ. ಖಂಡಿತ ಹೆಗಡೆ. ನನ್ನ ಹೆಂಡತಿ ಜೀವನ ಪೂರ್ತಿ ಈ ಕಾಯಿಲೆಯಿಂದನೇ ನರಳಬೇಕಾ? ಹೌದು ಹೆಗಡೆ ಅವರೇ, ಈ ಡಯಾಲಿಸಿಸ್ ಮಾಡಿಸೋದಕ್ಕೆ 1 ಸರಿ ಶುರುವಾದ್ರೆ ಜೀವನ ಪೂರ್ತಿ ಮಾಡಿಸ್ತಾನೆ ಇರಬೇಕಾಗತ್ತೆ. ಡಾಕ್ಟರ್, ನನ್ನ ಹೆಂಡತಿ ತನ್ನ ಕೊನೆ ಉಸಿರಿರೋ ತನಕ ನನ್ನ ಜೊತೆ ಬದುಕೋದಕ್ಕೆ ರೆಡಿ ಆಗಿರ್ಬೇಕಾದ್ರೆ ನಾನು ನನ್ನ ಕಿಡ್ನಿನ ಯಾಕೆ ಅವಳು ಕೊಡಬಾರ್ದು? ನಿಮ್ಗೆ ನಿಮ್ಮ ಹೆಂಡತಿ ಮೇಲೆ ತುಂಬಾ ಪ್ರೀತಿ ಇದೆ ಅಂತ ಗೊತ್ತು.
ಆದರೆ ಈ ಡಯಾಬಿಟೀಸ್ ಬಂದಿರೋರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕಾಗಲ್ಲ. ಹಾಗೇನಾದರೂ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಟ್ರಾನ್ಸ್ಪ್ಲಾಂಟ್ ಆಗಿದ್ದ ಕಿಡ್ನಿಗೂ ಈ ಕಾಯಿಲೆ ಬಂದ್ಬಿಡುತ್ತೆ. ನನ್ನ ಹೆಂಡತಿ ಜೀವನ ಪೂರ್ತಿ ಈ ಕಾಯಿಲೆಯಿಂದನೇ ನರಳಬೇಕಾ? ನಮ್ಮ ಹತ್ರ ಇರೋ ಮೆಡಿಸಿನ್ಸು, ಮೆಡಿಕಲ್ ಟೆಕ್ನಾಲಜಿಯಿಂದ ಈ ಕಾಯಿಲೆ ವಾಸಿ ಮಾಡೋದು ಸ್ವಲ್ಪ ಕಷ್ಟ. ಆದರೆ ವಿದೇಶದಲ್ಲಿ ಇದಕ್ಕೆ ಅಂತ ಒಂದು ಮೆಡಿಸಿನ್ ಕಂಡು ಹಿಡಿದಿದ್ದಾರೆ. ಅದು ಚೆನ್ನಾಗಿ ಕೆಲಸ ಕೂಡ ಮಾಡ್ತಾ ಇದೆ. ಆದರೆ ಅದನ್ನು ತರಿಸಿ ಇಲ್ಲಿ ಉಪಯೋಗಿಸೋದಕ್ಕೆ ತುಂಬಾ ಖರ್ಚಾಗುತ್ತೆ. ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ. ಆ ಔಷಧಿಯಿಂದ ನನ್ನ ಹೆಂಡತಿ ಕಾಯಿಲೆ ವಾಸಿ ಆಗುತ್ತೆ, ಅವಳು ಮೊದಲಿನ ತರ ಆಗ್ತಾಳೆ ಅನ್ನೋ ಹಾಗಿದ್ದರೆ ಅದೆಷ್ಟೇ ಆದ್ರೂ ಪರವಾಗಿಲ್ಲ, ಖರ್ಚು ಡಾಕ್ಟರ್. ಒಂದು ಇಂಜೆಕ್ಷನ್ಗೆ 3,000 ರೂಪಾಯಿ ಆಗುತ್ತೆ. ದಿನಕ್ಕೆ 2ರಂತೆ 3 ತಿಂಗಳು ಕಂಟಿನ್ಯೂಸ್ ಆಗಿ ಕೊಡಬೇಕು. ಇಷ್ಟು ದುಡ್ಡು ನಿಮಗೆ ಖರ್ಚು ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತ ಯೋಚನೆ ಮಾಡಿ. ಡಾಕ್ಟರ್, ಖರ್ಚಿನ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ. ಆ ಇಂಜೆಕ್ಷನ್ ಎಷ್ಟೇ ಆದ್ರೂ ತರಿಸಿ. ನನಗೆ ನನ್ನ ಹೆಂಡತಿ ಮುಖ್ಯ. ಅವಳಿಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಗೋವಿಂದರಾಮ್? ಹೌದು. ನೀವು, ನಿಮ್ಮ ಹೆಸರು? ನನ್ನ ಹೆಸರು ಮುಖ್ಯ ಅಲ್ಲ. ಫೋಟೋ, ಅಡ್ರೆಸ್ಸು, ಅಮೌಂಟ್ ಎಲ್ಲ ತಂದಿದ್ದೀರಾ? ಹೌದು, ತಂದಿದ್ದೀನಿ. ಸರಿ, ಕೊಡು. ಮತ್ತೆ ಈ ಕೆಲಸ ಯಾವಾಗ ಮುಗಿಯುತ್ತೆ? ಸರ್ದಾರ್ ಯಾವಾಗ ಡಿಸೈಡ್ ಮಾಡ್ತಾನೋ ಆವಾಗ ನಿನ್ ಕೆಲಸ ಮುಗಿಯತ್ತೆ. ಯಾಕೆ, ಅರ್ಜೆಂಟಾ? ಹೌದು, ಆದಷ್ಟು ಬೇಗ ಈ ಕೆಲಸ ಮುಗಿಬೇಕು. ಸರಿ, ಸರ್ದಾರ್ಗೆ ಹೇಳ್ತೀನಿ. ಅವನು ಯಾಕೆ ಸಾಯ್ಬೇಕು ಅಂದ್ರೆ? ನೋಡು, ಸರ್ದಾರ್ಗೆ ಕಾರಣಗಳು ಬೇಕಾಗಿಲ್ಲ. ನೀನ್ ಹೇಳೋದನ್ನ ಕೇಳಕ್ಕೆ ನನ್ನ ಹತ್ರ ಟೈಮೂ ಇಲ್ಲ. ಸರಿ, ನಾನು ಸರ್ದಾರ್ನ ಭೇಟಿ ಆಗ್ಬೋದಾ? ಸರ್ದಾರು ಯಾನು ಮೀಟ್ ಮಾಡಲ್ಲ. ನೀನು ನಿನ್ ಕೆಲಸ ಆಗ್ಬೇಕೋ ಬೇಡ್ವಾ? ಇಷ್ಟೊಂದು ದುಡ್ಡು ನಾನು ನಿನ್ನ ಕೈಗೆ ಯಾವ ಭರವಸೆ ಮೇಲೆ ಕೊಡ್ಲಿ? ನನ್ನ ಕೆಲಸ ಆಗುತ್ತೆ ಅಂತ ಯಾವ ಗ್ಯಾರಂಟಿ? ಸ್ವಲ್ಪ ನಿಂತ್ಕೊಳ್ರಿ. ಇಷ್ಟು ದೂರ ನೀವು ನನ್ನನ್ನು ಬರಕ್ಕೆ ಹೇಳ್ಬಿಟ್ಟು ಸುಮ್ಮನೆ ಹೋಗ್ತಾ ಇದ್ರೆ ಏನಿದ್ರ ಅರ್ಥ? ನೋಡಿ, ನಿಮ್ಮಂತವ್ರ ಜೊತೆ ವೇಸ್ಟ್ ಮಾಡಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಮಾಡ್ತಾ ಇರೋದು ತರಕಾರಿ ವ್ಯಾಪಾರನ? ನೀನ್ ಏನ್ ಕೆಲಸ ಮಾಡಿಸ್ತಾ ಇದೀಯ ಅಂತ ನಿನ್ ಗೊತ್ತು ತಾನೆ. ಇದಕ್ಕೆ ಗ್ಯಾರಂಟಿ ಬೇರೆ ಬೇಕಾ? ಸರ್ದಾರ್ ಅನ್ನೋ 3 ಅಕ್ಷರನೇ ಇದಕ್ಕೆ ಗ್ಯಾರಂಟಿ. ನೀನೇನು ಸರ್ದಾರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿಲ್ಲ. ಸರ್ದಾರ್ ಈ ಕೆಲಸ ಮಾಡ್ತಾರೋ ಇಲ್ವೋ ಅಂತ ಅವರೇ ಡಿಸೈಡ್ ಮಾಡ್ತಾರೆ. ನೋಡು, ನಿನಗ್ ನಿನ್ ಕೆಲಸ ಆಗ್ಬೇಕು ಅಂತಂದ್ರೆ ಫೋಟೋ, ಅಡ್ರೆಸ್, ದುಡ್ಡು ಕೊಟ್ರೆ ಸರಿ. ಇಲ್ಲ ಅಂತ ಅಂದ್ರೆ ನೀನ್ ಈ ಜಾಗ ಖಾಲಿ ಮಾಡ್ಬೋದು. ನನಗೆ ನಿನ್ನ ಹತ್ರ ಮಾತಾಡಕ್ಕೆ ಅಷ್ಟೊಂದು ಟೈಮ್ ಇಲ್ಲ. 1 ನಿಮಿಷ ಮೇಡಮ್. ಎಷ್ಟೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದ್ರೂ ಕೂಡ ಇಷ್ಟೊಂದು ದುಡ್ಡು ಇನ್ವೆಸ್ಟ್ ಮಾಡ್ಬೇಕಾರೆ ಅವನು ಯೋಚನೆ ಮಾಡೋದು ಸಹಜ ಗುಣ ತಾನೆ. ಐ ಆಮ್ ಸಾರಿ ಫಾರ್ ದಟ್. ಇದರಲ್ಲಿ ಅವನ ಫೋಟೋ ಮತ್ತು ಹಣ 2 ಇದೆ. ನೋಡು,
ಸರ್ದಾರ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಎಲ್ಲಾದ್ರೂ ಲೀಕ್ ಆದ್ರೆ ಅಥವಾ ಅವನ ಹೆಸರನ್ನ ಮಿಸ್ಯೂಸ್ ಮಾಡ್ಕೊಂಡ್ರೆ ನಿನ್ ಕತೆ ಮುಗಿಸ್ಬಿಡ್ತಾನೆ. ಬಿ ಕೇರ್ಫುಲ್. ರೀ ಡಿಸೋಜಾ, ಆ ಸಿವಿಲ್ ಏವಿಯೇಷನ್ ಅವರು HAL ಏರ್ಪೋರ್ಟ್ನ ಮತ್ತೆ ಓಪನ್ ಮಾಡ್ತಾರಂತೆ. ಈ ಸುದ್ದಿ ನೆನ್ನೆ ತಾನೇ ನನಗೆ ಬಂತಪ್ಪ. ಅಯ್ಯೋ ದೇವ್ರೆ, ಇದು ದೊಡ್ಡ ಪೀಕ್ಲಾಟ ಆಗೋಯ್ತಲ್ರಿ ನಮಗೆ. ಇದು ನಮ್ಮ ಲೆಕ್ಕಕ್ಕೆ ಮಹಾ ಕೆಟ್ಟ ಸುದ್ದಿ. ನೀವೆಷ್ಟು ಹಾಕಿದ್ರಿ? 50. ನೀವು? 27. ಇನ್ನು 10 ಮುಂಬೈಯಿಂದ ತರಿಸಿ ಹಾಕೋಣ ಅಂತ ಇದ್ದೆ. ಆ ದೇವನಹಳ್ಳಿ 8 ಲೇನ್ ಎಕ್ಸ್ಪ್ರೆಸ್ ವೇಗೆ ಟೆಂಡರ್ ಹಾಕ್ಸಿ ಅಂತ CM ಹತ್ರ ಎಷ್ಟು ಸತಿ ಹೇಳಿದೀನಿ ಗೊತ್ತಾ? ಜಪ್ಪಯ್ಯ ಅಂದ್ರೂ ನಮ್ಮ ಮಾತು ಕೇಳಲ್ಲ ಅವರು. ಅವರಿಗೇನು ಭೂಮಿ ಬೆಲೆ ಎಷ್ಟು ಏರಿದ್ರೆ ಸಮಾಧಾನ ಇಲ್ಲ, ಅದಕ್ಕೆ ಟೆಂಡರ್ ಹಾಕ್ಸೋದಕ್ಕೆ ಲೇಟ್ ಮಾಡ್ತಾ ಇದ್ದಾರೆ. ಮಾಡ್ತಾರೆ. ಅವ್ರಿಗೇನು ಬೇಕಾದಷ್ಟು ಹಣ ಇದೆ. ಆದರೆ ನಮ್ದು ಹಾಗಲ್ಲ. ಈ ಟೆಂಡರು ಆದಷ್ಟು ಬೇಗ ಜಾರಿಗೆ ಬರಬೇಕು. ನೀವು ಹೇಳಿದ ಮಾತನ್ನ ನಾನು ಒಪ್ತೀನಿ. ಆದ್ರೆ ಏನ್ ಮಾಡೋದು, ಅವ್ರು ನಮ್ಮ ಮಾತೇ ಕೇಳಲ್ವಲ್ಲ. ನಾವು ಅವ್ರನ್ನ ಇನ್ನೊಂದ್ಸಲ ಭೇಟಿ ಮಾಡಿ ಅವ್ರ ಹತ್ರ ಮಾತಾಡ್ಬೇಕು. ಅಂದಹಾಗೆ ಆ ಇಂಡಿಯಾ ಮೋಟಾರ್ಸ್ ಕಂಪನಿಯಿಂದ ಆ ಲಕ್ಷ್ಮಣ್ ದಾಸ್ ಏನಾದ್ರು ಫೋನ್ ಮಾಡಿದ್ನ? ಅವನು ನನಗೆ ಫೋನ್ ಮಾಡಿದ್ದ. ಅವನು ನಮ್ಮನ್ನ ಭೇಟಿ ಆಗ್ಬೇಕಂತೆ. ನಾನು ಮಾತ್ರ ಈ ಪ್ರಾಜೆಕ್ಟ್ನ ಒಪ್ಪೋದೇ ಇಲ್ಲ. ನಾನೇನು ಒಪ್ಪಿಗೆ ಕೊಡ್ತೀನ? ಆ ಫ್ಯಾಕ್ಟ್ರಿ ಪ್ರಾಜೆಕ್ಟ್ಗೆ ನಾವೇನಾದ್ರೂ ಒಪ್ಪಿಗೆ ಕೊಟ್ರೆ ನಮ್ಮ ರಾಜಕೀಯದ ಭವಿಷ್ಯ ಮುಗ್ದು ಹೋದಂಗೆ. ಈ ಪ್ರಾಜೆಕ್ಟ್ ನಮ್ಮ ಸ್ಟೇಟ್ಗೆ ಬರಬೇಕು ಅಂತ CM ಪಟ್ಟು ಹಿಡಿದು ಬಿಟ್ಟಿಯಾರಪ್ಪ. ಅವ್ರಿಗೇನು ಸಮಸ್ಯೆ? ಇಲ್ಲಿ ಪ್ರಾಬ್ಲಮ್ ಇರೋದು ನಮ್ಮಿಬ್ರಿಗೆ. ಏನಾದ್ರೆ ಆ ಫ್ಯಾಕ್ಟ್ರಿ ಇಲ್ಲಿಗೆ ಬಂದ್ರೆ ಕೃಷಿ ಭೂಮಿ 2,000 ಎಕರೆ ನಮ್ಮ ಕೈ ಬಿಟ್ಟು ಹೋಗೇ ಬಿಡುತ್ತೆ. ಅಲ್ಲೇ ಇರೋದು ನಮ್ಮ ವೋಟರ್ಸ್ ಬ್ಯಾಂಕ್ ಗೊತ್ತಾ? ಈ ವಿಷಯ ರೈತರಿಗೇನಾದ್ರೂ ಗೊತ್ತಾದ್ರೆ ಮುಂದಿನ ಎಲೆಕ್ಷನ್ನಲ್ಲಿ ನಮ್ಮ ಗತಿ ಅಷ್ಟೇ. ಇದರ ಬಗ್ಗೆ ಯೋಚನೆ ಮಾಡಿ ಮಾಡಿ ನನ್ನ ತಲೆ ಅಂತೂ ಕೆಟ್ಟು ಹೋಗಿದೆ. ಹೇಗಾದ್ರೂ ಮಾಡಿ ಈ ಪ್ರಾಜೆಕ್ಟ್ ನಮ್ಮ ಸ್ಟೇಟಿಂದ ಹೊರಗಡೆ ಹೋಗಾಗ ಮಾಡಬೇಕು. ಕರೆಕ್ಟ್. ಹಲೋ ಸರ್, ಐ ಇನ್ಸ್ಪೆಕ್ಟರ್ ಮನೋಜ್ ಫ್ರಮ್ CBI. ಬೆಳಗ್ಗೆ ಫೋನ್ ಮಾಡಿ ಹೇಳಿದ್ನಲ್ಲ ಬರ್ತೀನಿ ಅಂತ. ಹಾ, ಗೊತ್ತಾಯ್ತು. ಹೇಳಿ ಸರ್, ನನ್ನಿಂದ ಏನಾಗಬೇಕಾಗಿತ್ತು? ಸರ್, ಇತ್ತೀಚೆಗೆ ರಿಲೀಸ್ ಆದ ಲಿಂಗಯ್ಯನ ಬಗ್ಗೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಲಿಂಗಯ್ಯನ? ಅವನ ಬಗ್ಗೆ ಏನ್ ಮಾಹಿತಿ ಬೇಕಾಗಿತ್ತು? ಆ ಲಿಂಗಯ್ಯನ ಬಗ್ಗೆ ನಿಮ್ಮ ಹತ್ರ ಏನೇನು ಮಾಹಿತಿ ಇದೆಯೋ ಅದನ್ನೆಲ್ಲ ನನಗೆ ಹೇಳಿ. ಅದೇ ನಾನು ಕೇಳ್ತಿರೋದು ಏನು ಅಂತ. ನೋಡಿ ಸರ್, ನಾವೊಂದು ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಅದಕ್ಕೆ ಲಿಂಗಯ್ಯನ ಬಗ್ಗೆ ಇರೋ ಮಾಹಿತಿ ಬಹಳ ಮುಖ್ಯವಾದ. ಗೊತ್ತು ರೀ, ನೀವು ಯಾರನ್ನ ಇನ್ವೆಸ್ಟಿಗೇಟ್ ಮಾಡಕ್ ಬಂದಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಇದಕ್ಕೆಲ್ಲ ಭಯಪಡ. ನಾನು ಗಾಂಧಿವಾದಿ. ಈ ಭ್ರಷ್ಟಾಚಾರಕ್ಕೆಲ್ಲ ನಾನು ಯಾವತ್ತೂ ಬೆಲೆ ಕೊಡೋದಿಲ್ಲ. ಕ್ಷಮಿಸಿ, ನೀವೇನು ಹೇಳ್ತಾ ಇದ್ದೀರಾ ನನಗೆ ಅರ್ಥ ಆಗಲಿಲ್ಲ. ನಿಮ್ಮ ಇನ್ವೆಸ್ಟಿಗೇಷನ್ ಟೆಕ್ನಿಕ್ ಎಲ್ಲ ನಂಗೆ ಚೆನ್ನಾಗಿ ಗೊತ್ತು ರೀ. ನಾನಾಗಿ ನಾನು ತಪ್ಪೊಪ್ಕೋಬೇಕು ಅಲ್ಲ? ಹೌದ್ರಿ, ನಾನೇ ಲಿಂಗಯ್ಯನ ರಿಲೀಸ್ ಮಾಡಿದೆ. ಪಾಪ ಮುದುಕ ಜೈಲಿನಲ್ಲಿ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದ ಗೊತ್ತಾ? ಅದಕ್ಕೋಸ್ಕರ ನಾನು ರಿಲೀಸ್ ಮಾಡಿದೆ. ನನ್ನಿಂದ ನೋಡಕ್ ಆಗ್ಲಿಲ್ಲ. ಬನ್ರಿ, ಅರೆಸ್ಟ್ ಮಾಡಿ ಬನ್ನಿ. ನಿಮ್ಮನ್ನ ಯಾಕೆ ನಾನು ಅರೆಸ್ಟ್ ಮಾಡ್ಲಿ? ಮೊದಲು ಸಮಾಧಾನ ಮಾಡಿ. ನಿಮ್ ಸಮಸ್ಯೆ ಏನು ಅಂತ ನನಗೆ ಅರ್ಥ ಆಗ್ತಾ ಇದೆ. ನೀವು ನನಗೆ ಏನ್ ಹೇಳ್ಬೇಕು ಅಂತಿದ್ದೀರೋ ಅದನ್ನ ಮೊದಲಿನಿಂದ ನನಗೆ ಅರ್ಥ ಆಗೋ ಹಾಗೆ. ಅಂದ್ರೆ ನೀವು ನನ್ನನ್ನು ಅರೆಸ್ಟ್ ಮಾಡೋದಕ್ಕೆ ಬಂದಿಲ್ವಾ? ಮೊದಲು ನೀವು ಮಾಡಿರೋ ತಪ್ಪು ಏನು ಅನ್ನೋದನ್ನ ತಿಳ್ಕೊಳ್ಳೋಣ, ಆಮೇಲೆ ನಿಮ್ಮನ್ನ ಅರೆಸ್ಟ್ ಮಾಡಬೇಕು ಬೇಡ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ನಿಮಗೆ ಗೊತ್ತಾ ಸರ್, ಪಾಪ ಲಿಂಗಯ್ಯ 20 ವರ್ಷದಿಂದ ಇದೇ ಜೈಲಿನಲ್ಲಿ ಶಿಕ್ಷೆ ಅನುಭವಿಸ್ತಾ ಇದ್ದ. ಹೌದು, ಅವನು 20 ವರ್ಷ ಇಲ್ಲಿದ್ದ ಅನ್ನೋದು ನನಗೆ ಗೊತ್ತು. ಆದ್ರೆ ಯಾಕಿದ್ದ ಅನ್ನೋದು ಗೊತ್ತಾಗ್ಬೇಕು. ಲಿಂಗಯ್ಯನಿಗೆ ರಿಲೀಸ್ ಡೇಟ್ ಹತ್ರ ಬಂದಾಗ್ಲೆಲ್ಲ ಏನಾದ್ರೂ ಒಂದು ಘಟನೆ ನಡೆಯೋದು, ಮತ್ತೆ ಶಿಕ್ಷೆ ಮುಂದುವರಿಯೋದು. ನಾನು ಇಲ್ಲಿಗೆ ಬರೋದಕ್ಕೆ ಮುಂಚೆ ಅವನ ಸೆಲ್ನಲ್ಲಿ ಒಂದು ಗನ್ ಸಿಕ್ತು ಅಂತ ಮತ್ತೆ ಶಿಕ್ಷೆ ಮುಂದುವರಿತು. ನಾನು ಈ ಜೈಲಿಗೆ ಬಂದ್ಮೇಲೆ ಜೈಲಿನಲ್ಲಿ ದೊಡ್ಡ ಗಲಾಟೆ ಆಯಿತು. ಅದಕ್ಕೂ ಅವನೇ ಕಾರಣ ಅಂತ ಮತ್ತೆ ಅವನ ಶಿಕ್ಷೆ ಮುಂದುವರಿತು. 3ನೇ ಸಲ ಲಿಂಗಯ್ಯ ಜೈಲಿನಲ್ಲಿ ಗಾಂಜಾ ಮಾಡ್ತಿದ್ದ ಅನ್ನೋ ಆಪಾದನೆ ಮೇಲೆ
ಮತ್ತೆ ಅವನ ಜೈಲ್ ಶಿಕ್ಷೆ ಮುಂದುವರಿತು. ಇದನ್ನೆಲ್ಲ ನೋಡ್ಕೊಂಡು ನನ್ನಿಂದ ಕೂತಿರಕ್ಕಾಗ್ಲಿಲ್ಲ ಸರ್. ಇದೇ ತರ 5-6 ಸಲ ನಡೀತು. ಈ ಸಲನೂ ಅಷ್ಟೇ. ಬಿಡುಗಡೆ ಆಗೋ ದಿನ ಹತ್ರ ಬರ್ತಿದ್ದ ಹಾಗೆ ಎಲ್ಲಿಂದನೋ ಒಂದು ಪಿಟಿಷನ್ ಬಂತು. ಅದನ್ನ ಹರಿದು ಬಿಸಾಕಿ ಅವನ್ನ ರಿಲೀಸ್ ಮಾಡಿ ಕಳಿಸಿದೆ ಸರ್. ನಮಗೂ ಅನುಮಾನ ಇತ್ತು. ಈ ಲಿಂಗಯ್ಯನ್ ಜೊತೆ ಅರೆಸ್ಟ್ ಆಗಿದ್ರಲ್ಲ, ಅವ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಗುತ್ತಾ? ಅವರೆಲ್ಲ ಯಾವಾಗ್ಲೂ ಶಿಕ್ಷೆ ಮುಗಿಸ್ಕೊಂಡು ಜೈಲಿಂದ ಹೊರಗಡೆ ಹೊರಟೋದ್ರು ಸರ್. ಅದೇ, ಈಗ ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ಬೋದಾ? ಖಂಡಿತ, ಬನ್ನಿ ಆಫೀಸ್ಗೆ ಹೋಗೋಣ. ಓಕೆ. ಇವನ್ ಗಾಯ ನೋಡಿದ್ರೆ ಸೆಪ್ಟಿಕ್ ಆಗಿ ಪಸ್ ತುಂಬಿಕೊಂಡಂಗೆ ಕಾಣಿಸ್ತಿದೆ. ನನಗಂತೂ ಇವನು ಓದಾಡ್ತಿರೋದು ನೋಡಕ್ ಆಗ್ತಿಲ್ಲ ಕಣೋ. ಸ್ಯಾಮ್, ಹೇಗಾದ್ರೂ ಮಾಡಿ ನಿನಗೆ ಟ್ರೀಟ್ಮೆಂಟ್ ಕೊಡಿಸ್ತೀವಿ ಸ್ಯಾಮ್, ಕೊಡಿಸ್ತೀವಿ. ದೀಪಕ್, ಗಾಡಿ ನಿಲ್ಸು, ಗಾಡಿ ವಾಪಸ್ ತಗೋ. ಏನಾಯ್ತು? ಎರಡು ಮೂರು ದಿವಸದಲ್ಲಿ ಅವ್ರ ನಮ್ಮ ಮೇಲೆ ಗಮನ ಕಡಿಮೆ ಆಗುತ್ತೆ ಇದೆಯಲ್ಲೋ. ಪೊಲೀಸ್ ಸೆಕ್ಯೂರಿಟಿ ಇನ್ನೂ ಹಾಗೆ ಇದೆಯಲ್ಲೋ. ಬರೀ ಪೊಲೀಸ್ ಸೆಕ್ಯೂರಿಟಿ ಅಲ್ಲ, ಅಲ್ಲಿ ಪಕ್ಕದಲ್ಲಿ ನೋಡು. ನಮ್ಮಿಬ್ರು ಮುಖನ ಚೆನ್ನಾಗಿ ನೆನಪಲ್ಲಿ ಇಟ್ಕೊಂಡು ಪೋಸ್ಟರ್ಗಳು ಮಾಡಿ ಗೋಡೆಗಳ ಮೇಲೆ ಅಂಟಿಸ್ಬಿಟ್ಟಿದ್ದಾಳಲ್ಲೋ. ಇರು ಸುಲ್ತಾನ್, ಬರೀ ಈ ಆಸ್ಪತ್ರೆಯಲ್ಲಿ ಮಾತ್ರನಾ ಅಥವಾ ಎಲ್ಲ ಕಡೆನೂ ಹೀಗೆ ಪೋಸ್ಟರ್ ಅಂಟಿಸಿದಾಳ ಅಂತ ನೋಡು. ದೀಪು, ಸ್ವಲ್ಪ ನಿಧಾನಕ್ಕೆ ಹೋಗು. KK phone not reachable. ವಾಪಸ್ ಗುಹೆಗೆ ಹೋಗೋಣ. KK ಫೋನ್ ಮಾಡ್ತೀನಿ. ಡಾಕ್ಟರ್ನ ಅಲ್ಲೇ ಕರೆಸೋ ವ್ಯವಸ್ಥೆ ಮಾಡೋಣ. ಓಕೆ?